ಇನ್ನು ಈ ಬೆಂಗಳೂರಿನಲ್ಲಿ ಜನಕ್ಕೆ ಯಾರಿಗೂ ಪೊಲೀಸರು ಭಯ ಇಲ್ಲ ಅಂತ, ಯಾರಿಗೂ ಪುಂಡ್ರಿಗಂತೂ ಇಲ್ಲವೇ ಇಲ್ಲ. ಯಾಕೆಂದರೆ ನಿಮಗೆ ಬೆಂಗಳೂರಿನಲ್ಲಿ ಕಾಮನ್ ಆಗಿ ಒಂದು ವೀಲಿಂಗು, ಇನ್ನೊಂದು ರೋಡ್ ರೇಜ್, ಇದೆರಡೂ ಕೂಡ ಪ್ರತಿನಿತ್ಯ ಬರ್ತಾನೆ ಇರುತ್ತೆ. ಅದು ಈಗೊಂದು ಘಟನೆ ನಡೆದಿದೆ ಹೊಸಕೋಟೆ ಫ್ಲೈಓವರ್ ಮೇಲೆ, 100 ಜನ ಒಬ್ರಲ್ಲಿ. ಓಕೆ, ಅದಕ್ಕೆ ಮುಂಚೆ ಈ ಸ್ಟೋರಿ ನೋಡ್ಬಿಡಿ. ರೈಟ್. ನಿರ್ದೇಶಕ ನಂದಕಿಶೋರ್ಗೆ ಸಾಲ ಕೊಟ್ಟಿದ್ದ ಉದ್ಯಮಿ ರೌಡಿ ಶೀಟರ್ ಯಶಸ್ವಿನಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದ ಸಿಸಿಬಿ. ಕಿಡ್ನಾಪ್ ಕೇಸ್ನಲ್ಲಿ ಬೇಕರಿ ರಘು ಸೇರಿ ಹಲವರನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಂಡ್ಯದಲ್ಲಿ ಬೇಕರಿ ರಘು ಬಂಧನದ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರ್ತಾಳೆ ಈ ರೌಡಿ ಶೀಟರ್ ಯಶಸ್ವಿನಿ ಅನ್ನೋ ಆಕೆ. ಹೀಗಾಗಿ ಆಕೆಯ ವಿರುದ್ಧ ಎಫ್ಐಆರ್ ದಾಖಲಾಗಿರುತ್ತೆ. ಕೋಕಾ ಕೇಸ್ನಲ್ಲಿ ಆರೋಪಿ ಯಶಸ್ವಿನಿಯನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಯಶಸ್ವಿನಿ ಯಾರು ಅಂದರೆ ರೀಲ್ಸ್ ರಾಣಿ. ಬೇಸಿಕಲಿ ರೀಲ್ಸಲ್ಲೆಲ್ಲ ಬಿಲ್ಡಪ್ ವಿಡಿಯೋಗಳನ್ನೆಲ್ಲ ಹಾಕ್ಕೊಂಡು ತಾನು ಕೂಡ ಮಹಿಳಾ ಹೋರಾಟಗಾರ್ತಿ ಅಂತ ತನ್ನನ್ನು ತಾನೇ ಹೇಳ್ಕೊಳ್ಳೋಳು. ಬಟ್ ಆಕೆ ಹೌದು ಅಲ್ವ ಅಂತ ಪೊಲೀಸ್ ರೆಕಾರ್ಡ್ಸ್ ನೋಡಿದ್ರೆ ಗೊತ್ತಾಗತ್ತೆ ಸತ್ಯ ಏನು ಅಂತ. ಸೊ ಈಕೆಯನ್ನು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವ ಪ್ರಕರಣ ಇದು ಅಂತ ಹೇಳಿದ್ರೆ ಉದ್ಯಮಿಯೊಬ್ಬರಿಗೆ ಸಾಲ ಕೊಟ್ಟ ಪ್ರಕರಣ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಯಶಸ್ವಿಯನ್ನು ಎಲ್ಲಿ ಅರೆಸ್ಟ್ ಮಾಡಿದ್ರು, ಪೊಲೀಸರ ಕಾರ್ಯಾಚರಣೆ ಯಾವ ರೀತಿ ಇತ್ತು, ಏನು ಸೆಕ್ಷನ್ಸ್ ಹಾಕಿದ್ದಾರೆ ಈಗ? ಮಮತಾ, ಮಾಜಿ ರೌಡಿ ಶೀಟರ್ ಆಗಿರುವಂಥ ಯಶಸ್ವಿಯನ್ನವರ ಸಿಸಿಬಿ ಪೊಲೀಸರು ಬಂಧನವನ್ನು ಮಾಡಿರುವಂಥದ್ದು. ಸಿಸಿಬಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಯಶಸ್ವಿನಿಯನ್ನು ಬಂಧನ ಮಾಡಿ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಈಕೆಯ ಮೇಲೆ ನಿರಂತರವಾಗಿ ಪ್ರಕರಣಗಳು ದಾಖಲಾಗ್ತಾ ಇತ್ತು. ಆ ಕಾರಣಕ್ಕಾಗಿ ಕೋಕಾ ಆಕ್ಟ್ ಅಡಿ ಇವರ ಮೇಲೆ ಒಂದು ಕೋಕಾ ಆಕ್ಟ್ ಹಾಕಿ ಜೈಲಿಗೆ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ನಿರಂತರವಾಗಿ ಈ ರೀತಿ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಕೊಂಡು ಮತ್ತು ಬೇರೆ ಅವರು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗದಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಬಂಧಿಸಲಿಕ್ಕೆ ಹೋದಂಥ ಸಂದರ್ಭ ಬಂದಾಗ ಆ ವೇಳೆ ಇವರು ಬಂದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ರು. ಆ ಕಾರಣಕ್ಕಾಗಿ ಪದೇ ಪದೇ ಇವರ ವರ್ತನೆಯಿಂದಂಥ ರೋಸಂತ ಪೊಲೀಸರು ಈಗ ಅವರ ಮೇಲೆ ಕೋಕಾ ಆಕ್ಟನ್ನು ಹಾಕಿ ಜೈಲಿಗೆ ಕಳಿಸುವ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಇದೇ ಕಾರಣಕ್ಕಾಗಿ ಬೇರೊಬ್ಬ ಉದ್ಯಮಿಗೆ ಹಣವನ್ನು ಕೊಟ್ಟು ಬಡ್ಡಿಗಾಗಿ ಪೀಡಿಸ್ತಾ ಇದ್ರು ಅನ್ನುವಂಥ ಆರೋಪದ ಮೇಲೂ ಕೂಡ ಅವರ ಮೇಲೆ ಒಂದು ಕೇಸ್ ದಾಖಲಾಗಿತ್ತು. ಆ ಕೇಸ್ನ ಆಧಾರದ ಮೇಲೆ ಬೆಂಗಳೂರಿನಲ್ಲಿ ಬಂಧನ ಮಾಡಿ ಜೈಲಿಗೆ ಕಳಿಸುವ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಮಮತಾ, ರೈಟ್. ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.